ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಚಿಕ್ಕಿ ಹಾಗೆ ಕಡಲೆಪುರಿ ಉಂಡೆ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡೋಣ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಹಾಗೆ ಮಾಡೋ ವಿಧಾನ. ಇವತ್ತು ನಾವು 2 ರೀತಿಯಾಗಿರುವಂತಹ ಚಿಕ್ಕಿ ಹಾಗೆ ಕಡಲೆಪುರಿ ಉಂಡೆನ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 3 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಹುರಿಗಡಲೆ, ಹಾಗೆ 1 ಕಪ್ಪಷ್ಟು ಕಡಲೆಬೀಜ, ಹಾಗೆ 1 ಕಪ್ಪಷ್ಟು ಈ ಒಂದು ಕಡಲೆಪುರಿನ ತಗೊಂಡಿದ್ದೀನಿ. ಇವಾಗ ನಾವು ಫಸ್ಟು ಏನು 1 ಕಪ್ಪಷ್ಟು ಕಡಲೆಬೀಜ ತಗೊಂಡಿದ್ದೀವಲ್ಲ ಅದನ್ನು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಕಡಿಮೆ ಉರಿಯಲ್ಲಿ ಕಡಲೆಬೀಜನ ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೀಜ ಹುರ್ಕೊಂಡಿದ್ದಾಯಿತು. ಸೇಮ್ ಇದೇ ರೀತಿಯೇ ನಾವು ಕಡಲೆಪಪ್ಪೂ ಅಷ್ಟೇ ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ನೋಡಿ, ಕಡಲೆಪಪ್ಪನ್ನು ಹುರ್ಕೊಂಡಿದ್ದಾಯಿತು. ಇವಾಗ ನಾವು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀವಿ. ನೋಡಿ, ಬಾಣಲಿ ಸ್ವಲ್ಪ ಹೀಟ್ ಆದಮೇಲೆ ಇವಾಗ ನಾವು ಬೆಲ್ಲ ಹಾಕಬೇಕಾಗುತ್ತೆ. ನೋಡಿ, ಬೆಲ್ಲ ಹಾಕಿ 1/4 ಕಪ್ಪಷ್ಟು ನೀರನ್ನು ಹಾಕಿ ಪಾಕ ರೆಡಿ ಮಾಡ್ಕೋಬೇಕು. ನೋಡಿ, ಹೀಗೆ ಕಡಿಮೆ ಉರಿಯಲ್ಲಿ ಗಟ್ಟಿ ಪಾಕ ಬರೋವರೆಗೂ ನಾವು ಚೆನ್ನಾಗಿ ಈ ಒಂದು ಬೆಲ್ಲನ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಪಾಕ ಬಂದಿದೆ. ಇವಾಗ ಪಾಕ ಬಂದಿದೆ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಅದು ಉಂಡೆ ಬರಬೇಕು. ನಾವು ನೀರಿಗೆ ಹಾಕಿದ ತಕ್ಷಣ ಉಂಡೆ ಥರ ಬಂದರೆ ಪಾಕ ಬಂದಿದೆ ಅಂತ. ಇವಾಗ ನಾವು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಳ್ಳೋಣ. ಯಾಕಂದರೆ ಈ ಚಿಕ್ಕಿ ಬಿಸಿ ಬಿಸಿ ಇರೋವಾಗಲೇ ನಾವು ಪ್ಲೇಟ್ಗೆ ಹಾಕಿ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಅದಕ್ಕೆ ನಾವು ಪ್ಲೇಟ್ಸ್ಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀವಿ. ಇವಾಗ ಪಾಕ ಬೇರೆ ರೆಡಿ ಆಗಿದೆ. ನೋಡಿ, ಇವಾಗ ನಾವೇನು ಹುರ್ಕೊಂಡಿದ್ದೀವಲ್ಲ ಕಡಲೆ ಬೀಜ, ಅದನ್ನು ಪಾಕಕ್ಕೆ ಹಾಕಬೇಕು. ನೋಡಿ, ಪಾಕಕ್ಕೆ ಹಾಕಿ ಈ ರೀತಿ ತಿರುಗುತ್ತಾ ಇರಬೇಕಾಗುತ್ತೆ. ಅದೆಲ್ಲ ನೀಟಾಗಿ ಅಂಟ್ಕೋಬೇಕಾಗುತ್ತೆ. ಎಲ್ಲ ಕಡಲೆ ಬೀಜಕ್ಕೂ ನೀಟಾಗಿ ಅಂಟ್ಕೋಬೇಕು. ಇವಾಗ ಇದನ್ನು ನಾವು ತುಪ್ಪ ಸವರಿ ಇಟ್ಕೊಂಡಿದ್ದೀವಲ್ಲ ಆ ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ. ಪ್ಲೇಟ್ಗೆ ಹಾಕಿದ ತಕ್ಷಣ ನೀಟಾಗಿ ಅದನ್ನು ಹಾಗೆ ಪೀಸಸ್ ಆಗಿ ಕಟ್ ಮಾಡಬೇಕು. ಯಾಕಂದರೆ ತಣ್ಣಗಾದ್ಮೇಲೆ ನಾವು ಕಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬಿಸಿ ಇರೋವಾಗೇ ಅದನ್ನು ಒಂದು ಚಾಕು ತಗೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಪೀಸಸ್ ನಮಗೆ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಪೀಸಸ್ನ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ಶೇಂಗಾ ಚಿಕ್ಕಿ ರೆಡಿ ಆಯಿತು. ನೋಡಿ, ಶೇಂಗಾ ಚಿಕ್ಕಿ ರೆಡಿ ಆಯಿತು. ಸೇಮ್ ಇದೇ ರೀತಿಯೇ ನಾವು ಇವಾಗ ಹುರಿಗಡಲೆ ಚಿಕ್ಕಿನ ರೆಡಿ ಮಾಡ್ಕೊಳ್ಳೋಣ. ಹುರ್ಕೊಂಡು ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾಕ ರೆಡಿ ಮಾಡ್ತಿದ್ದೀವಿ. ಪಾಕ ರೆಡಿ ಆಗ್ತಾ ಇದೆ. ಹುರಿಗಡಲೆ ಪಾಕದ ಪಪ್ಪು. ಸ್ಮೆಲ್ ಗಮ್ಮತ್ತದ. ಇದಕ್ಕೆ ಆಲ್ರೆಡಿ ತುಪ್ಪ ಸವರಿ ಇಟ್ಕೊಂಡಿದ್ದೀವಿ ನಾವು. ಇದು ಅಷ್ಟೇ ತಣ್ಣಗಾಗೋ ಅಷ್ಟರಲ್ಲಿ ನಾವು ಅದನ್ನು ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಾವು ಮಾಡ್ತಾ ಇರುವಂಥ ಐಟಮ್ ಬಂದು ಕಡಲೆಪುರಿ ಉಂಡೆ. ಪಾಕ ರೆಡಿಯಾಗಿದೆ. ಪಾಕಕ್ಕೆ ಪುರಿ ಹಾಕಿದ್ರೆ ತಿರುಗುತ್ತಾ ಇರುತ್ತೆ. ಇದೆಲ್ಲ ಒಟ್ಟಿಗೇನು ಮಾಡ್ಬೋದು, ಬಟ್ ನಾವು ಸಪ್ರೇಟಾಗಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕಡಲೆಪುರಿ ಹಾಗೆ ಕಡಲೆ ಪಪ್ಪು ಮತ್ತು ಕಡಲೆ ಬೀಜ ಇಷ್ಟನ್ನು ಸಪ್ರೇಟಾಗಿ ಮಾಡಿ ಐಟಮ್ಸ್ ಎಲ್ಲ ಮಾಡಿದ್ದೀವಿ. ಬಿಸಿ ಇರೋವಾಗಲೇ ಈ ಥರ ಉಂಡೆ ಮಾಡಿಟ್ಕೋಬೇಕು.
ನೋಡಿ, ಹೀಗೆ ನಾವು ಬಿಸಿ ಇರುವಾಗಲೇ ಕಡಲೆಪುರಿ ಉಂಡೆನ ಮಾಡ್ಕೋಬೇಕಾಗುತ್ತೆ. ತಣ್ಣಗಾದ್ಮೇಲೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬಿಸಿ ಬಿಸಿ ಇರುವಾಗಲೇ ಉಂಡೆಯನ್ನು ಮಾಡಿಟ್ಕೋಬೇಕು. ಕಡಲೆಪುರಿ ಉಂಡೆ ಇದು ಕಡಲೆ ಬೀಜದ್ದು ಮಾಡಿರೋವಂಥದ್ದು ಬರ್ಫಿ. ಮತ್ತು ಇದು ಬಂದು ಹುರಿಗಡಲೆ ಎಲೆಯಿಂದ ಮಾಡಿರೋವಂಥದ್ದು. ಸೊ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.